ಇವಾಗ ದರ್ಶನ್ ಅವರ ಪರಿಸ್ಥಿತಿ ನೋಡಿದಾಗ ಇವಾಗ ಅವರು ಒಬ್ಬ ಸ್ಟಾರ್ ನಟ, ಅನೇಕ ಚಿತ್ರಗಳನ್ನು ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಹೆಸರಿದೆ. ಇನ್ನು ಎಸ್ಪೆಷಲಿ ಇಂಡಸ್ಟ್ರಿ ಅವರಿಗೆ ಅನ್ನದಾತ ಅಂತ ಹೇಳಿ. ಹೌದು ಸರ್, ಖಂಡಿತ. ಅವ್ರ ಮೇಲೆ ಇಟ್ಟಂಥ ಹಣ, ಅವ್ರ ಮೇಲೆ ಹಾಕಿದಂಥ ಹಣ ವಾಪಸ್ ಬರೋದಂಗೆ ಇಲ್ಲವೇ ಇಲ್ಲ, ಅಂದರೆ ಬಂದೇ ಬರುತ್ತೆ ಅನ್ನೋ ಒಂದು ಭರವಸೆ. ಸೊ ಅಂಥ ಒಬ್ಬ ನಟ ಇವತ್ತು ಹಾಸಿಗೆ ದಿಪ್ಪಿಲ್ಲ ಅಂತ ಪರದಾಡುವಂಥ ಪರಿಸ್ಥಿತಿ ಬಂದಿದೆ. ಇದನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ ಸರ್? ಇದು ಇಲ್ಲಿ ಈಗ ನಾವು ಗುರುತಿಸ್ಬೇಕನ್ನೋದು, ಅಪರಾಧ ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಬೇಕನ್ನೋದು ಎಲ್ಲರೂ ಅದು ನೀತಿ ನಿಯಮ, ಅದಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಅದನ್ನೆಲ್ಲರೂ ಫಾಲೋ ಮಾಡಬೇಕು. ಅದು ಮೀರಿ ಇವತ್ತು ಕೊಲೆ ಆದಂಥ ವ್ಯಕ್ತಿ ಕುಟುಂಬಕ್ಕೆ ಯಾರೋ ನೋವು ತೀರ್ಸೋಕ್ಕಾಗೋದಿಲ್ಲ, ಬಟ್ ಆರ್ಥಿಕವಾಗಿ ಎಲ್ಲರೂ ಸಹಾಯ ಮಾಡಿದ್ದಾರೆ ಅಲ್ವರ. ಇವತ್ತು ದರ್ಶನ್ ಸರ್ ಜೈಲೊಳಗೆ ಇದ್ದರೆ ನಷ್ಟ ಯಾರಿಗೂ ಇದ್ದರೆ ಕನ್ನಡ ಇಂಡಸ್ಟ್ರಿಗೆ. ದರ್ಶನ್ ಸರ್ ಜೈಲಲ್ಲಿದ್ದರೆ ನಷ್ಟ ಬಂದು ಅವರೊಂದು ಸಿನಿಮಾ ಯೂನಿಟ್ಗೆ ಬರ್ತಾಯಿದ್ದಾರೆ ಅಂದರೆ 1000 ಕುಟುಂಬ ಊಟ ಮಾಡ್ತಾರೆ ಸರ್, 1000 ಕುಟುಂಬ ಊಟ ಮಾಡ್ತಾರೆ ಸರ್. ನೆಕ್ಸ್ಟ್ ಸಿನಿಮಾಗಳು ಮಾಡ್ತಾರೆ ಸರ್. ಅದು ಇವಾಗ ಅವ್ರು ಜೈಲಲ್ಲಿಟ್ಟರೆ ಯಾರಿಗೂ ಲಾಭ ಏನು, ನೋ ಯೂಸ್ ಸರ್. ಈ ಸಿನಿಮಾ ನಿಂತೈತೆ, ಸಾವಿರಾರು ಕಾರ್ಮಿಕರ ಕೆಲಸ ನಿಂತೈತೆ. ಅದರಿಂದ ಕೋರ್ಟವರು ಇದನ್ನು ಪರಿಗಣನೆಗೆ ತಗೊಬೇಕು. ಒಂದು ಕುಟುಂಬ ಆಗೈತೆ, ಅನಾಹುತ ತಪ್ಪು ಮಾಡಿದರೆ ನಿಬಂಧನೆಗಳ ಮೇಲೆ, ನಿಬಂಧನೆ ಏನು ನಿಮ್ಮ ಸರ್ಕಾರ ಕೋರ್ಟ್ ಏನು ನಿಬಂಧನೆಗಳಿದೆ, ಆ ನಿಬಂಧನೆಗಳು ಮುಂದೆ ಇಟ್ಕೊಂಡು ಅವ್ರಿಗೆ ನೋಡೋದು, ನೀನು ಸಿನಿಮಾ ಮಾಡು, ಸಿನಿಮಾ ನೀವು ಅಟ್ಲೀಸ್ಟ್ ಶೂಟ್ ಮಾಡಿ, ನಿಬಂಧನೆಗಳು ಮೀರಬಾರ್ದು ಅನ್ನೋ ಒಂದು ನಿಬಂಧನೆಗಳಿಟ್ಟು ಸಿನಿಮಾಗಳು ಅವ್ರು ಮಾಡೋಕ್ಕೆ ಮುಂದೆ ಅವ್ರಿಗೆ ದಾರಿ ಒಂದು ಕೊಟ್ಟು ಸಾವಿರಾರು ಕುಟುಂಬಗಳು, ಕಾರ್ಮಿಕರು, ಟೆಕ್ನಿಷಿಯನ್ಸು, ಎಷ್ಟೋ ಜನಗಳಿಗೆ ಒಂದು ಜೀವನೋಪಾಧಿ ಆಗ್ತದೆ. ಅದನ್ನು ಗಮನದಲ್ಲಿಟ್ಕೊಂಡು ತೀರ್ಪು ಕೊಟ್ಟರೆ ನನಗೂ ಖುಷಿ, ನಾವು ತುಂಬ ಖುಷಿ ಪಡ್ತೀರಿ. ಆಗ ಸಾರ್ನು ನಾವು ಭೇಟಿ ಮಾಡಿ ಅವ್ರಿಗೂ ಒಂದು ಕತೆ ಇದೆ ಸರ್ ಅಂತ ಅಪ್ರೋಚ್ ಮಾಡುವಂಥ ಒಂದು ಅವಕಾಶ ಸಿಕ್ಕರೆ ತುಂಬ ಥ್ಯಾಂಕ್ಸ್. ಅದು ನಿಮ್ಮ ಚಾನಲ್ ಮೂಲಕ ನಮ್ಗೆ ಇನ್ನೂ ಸಿಕ್ಕರೆ ಅದಿನ್ನೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸರ್. ಈಗ ಒಂದಿಷ್ಟು ಅಭಿಮಾನಿಗಳು ಏನು ಹೇಳ್ತಾರಪ್ಪ ಅಂತಂದರೆ, ದರ್ಶನ್ ಅವರು ಅಂದರೆ ಅವ್ರಿಗೆ ಯಾವುದೋ ಒಂದು ಷಡ್ಯಂತ್ರ ಮಾಡ್ತಾಯಿದ್ದಾರೆ. ಅಂದರೆ ಈಗ ಆ್ಯಕ್ಚುಲಿ ಬೇಲ್ ಸಿಕ್ಕಿದ್ನು ಕ್ಯಾನ್ಸಲ್ ಮಾಡಿಸಿದ್ರು ಸುಪ್ರೀಂ ಕೋರ್ಟ್ಗೆ ಹೋಗಿ. ಎಲ್ಲೋ ಒಂದು ಕಡೆ ಬೇರೆ ಅನ್ಯಾಯ ಆಗಿರೋದು ನಿಜ ಆಗಿರ್ಬೋದು, ಬಟ್ ಅನ್ಯಾಯ ಆಗಿರೋ ಪ್ರಕಾರ ನಡೀತಾ ಇಲ್ಲ. ಎಲ್ಲೋ ಒಂದು ಕಡೆ ಕುತಂತ್ರ ಮಾಡಿ ಬೇಕಂತಲೇ ಸಿಕ್ಕಾಪಟ್ಟೆ ಒತ್ತಡ ಆಗ್ತಾ ಇದ್ದಾರೆ ಅಂತ ಕೆಲವರು ಅಭಿಮಾನಿಗಳು ಇದು ಮಾಡ್ತಾರೆ ಸರ್. ಅದು ಅದ್ರ ಬಗ್ಗೆ ಸರಿಯಾದ ಅದ್ರ ಬಗ್ಗೆ ನಮಗೇನು ಅದ್ರ ಮಾಹಿತಿ ಇಲ್ಲ, ಅಷ್ಟು ಡೀಪಲ್ಲಿ ಹೋಗೋಂಥ ಇದನ್ನೆಲ್ಲ. ಅದು ನಾನು ಒಬ್ಬ ಸಿನಿಮಾದಲ್ಲಿ ನೋಡಿ ನಾವು ನೋಡಿರೋ ಕಷ್ಟಗಳನ್ನೆಲ್ಲ ನೋಡಿ, ನಿರ್ಮಾಣ ಕಾರ್ಮಿಕರು, ಈಗಿರೋ ಕನ್ನಡ ಇಂಡಸ್ಟ್ರಿ ಗ್ರೋತ್ ಬಗ್ಗೆ ಆಗಲಿ, ಆ ಒಂದು ನಿಟ್ಟಿನಲ್ಲಿ ನಾನು ಆ ಬಗ್ಗೆ ಹೇಳಿದ್ನೆ ಹೊರತು ಅವ್ರಿಗೆ ಏನು ಷಡ್ಯಂತ್ರ ಮಾಡ್ತಾಯಿದ್ದಾರೆ ಅದೆಲ್ಲ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಪರಿಗಣನೆ ಕೊಟ್ಟು ಜಡ್ಜ್ ಅವರೆಲ್ಲ ಚಿಂತನೆ ಮಾಡಿ ಅವ್ರಿಗೆ ನಿಬಂಧನೆಗಳ ಮೇಲೆ ಸಿನಿಮಾ ಮಾಡ್ಬೋದಪ್ಪ, ಮಾಡಲಿ ಅಂದರೆ ಸಾವಿರಾರು ಕುಟುಂಬಗಳು ಬೆಳೀತದೆ, ಒಟ್ಟೆ ಜೀವನೋಪಾಧಿ ಮಾಡ್ತಾರೆ. ಅದ್ರ ಬಗ್ಗೆ ಚಿಂತನೆ ಮಾಡಿ ಅವ್ರನ್ನ ರಿಲೀಸ್ ಮಾಡಿದ್ರೆ ನನಗೂ ತುಂಬ ಖುಷಿ ಸರ್. ಸರ್, ಈಗ ನಿಮ್ಮ ಸಿನಿಮಾದಲ್ಲಿ ಧೈರ್ಯಂ ಏನು ಹೇಳಿದ್ರಿ? ಧೈರ್ಯಂ ಧರ್ಮಂ ದೇಶಂ ದೇಶದ ಬಗ್ಗೆ ಮಾತಾಡಿದ್ರಿ. ತರಕಾರಿ ವ್ಯಾಪಾರಸ್ಥ, ಅಂದರೆ ತರಕಾರಿನ ವ್ಯಾಪಾರ ಮಾಡಿಕೊಂಡು ಏನೋ ಅವ್ರ ಜೀವನ ಅವರು ಸಾಗಿಸ್ತಾ ಇದ್ರು. ಆದರೂ ಸಿನಿಮಾದ ಮೇಲೆ ಒಲವು ಬಂದು ಒಂದು ಸಿನಿಮಾನ ನಿರ್ದೇಶನ ಮಾಡಿ, ಜೊತೆಗೆ ಹಣವನ್ನು ಹೂಡಿಕೆ ಮಾಡಿ ಒಂದು ಸಿನಿಮಾನ ಆಲ್ಮೋಸ್ಟ್ ತೆರೆಗೆ ಮೇಲೆ ತರೋದಕ್ಕೆ ಸಿದ್ಧರಾಗಿದ್ದಾರೆ. ಸೊ ಆ ಸಿನಿಮಾದ ಹೆಸರೇ DDD. ಸೊ ಬನ್ನಿ, ಏನಿದು DD ಎಲ್ಲವನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಆ್ಯಕ್ಚುಲಿ ನೀವೊಂದು ಏನೋ ಈಗ ಪ್ರತಿಯೊಬ್ಬರು ಒಬ್ಬ ಮನುಷ್ಯ ಬದುಕಬೇಕು ಅಂದರೆ ಏನಾದ್ರು ಒಂದು ಜೀವನ ಮಾಡ್ತಾನೆ ಇರ್ತಾರೆ, ಏನಾದ್ರು ಕೆಲಸ ಮಾಡ್ತಾ ಇರ್ತಾರೆ. ಆ ಥರ ತರಕಾರಿ ವ್ಯಾಪಾರ ಮಾಡ್ಕೊಂಡಿದ್ದವರು. ಸೊ ಯಾಕೆ ಈ ಸಿನಿಮಾ ಕಡೆ ಒಲವು ಬಂತು ಸರ್? ಅಂದರೆ ತುಂಬ ನಮ್ಮ ಚಿಕ್ಕ ವಯಸ್ಸಿನಿಂದಲೂ ನನಗೆ ಬರವಣಿಗೆ ಮೇಲೆ ತುಂಬ ಆಸಕ್ತಿ ಇತ್ತು. ಅದಾದರೂ ಏನಾದ್ರೂ ನಾವು ಸರ್ ಈಗ ತರಕಾರಿ ವ್ಯಾಪಾರದಲ್ಲಿ ಮಾಡ್ತಾಯಿದ್ರೆ ಒಬ್ಬ ಬರಹಗಾರನಿಗಾಗ್ಬೋದು, ನಿರ್ದೇಶಕನಿಗಾಗ್ಬೋದು, ದೇಹ ಅಲ್ಲಿರ್ತದೆ, ಮನಸ್ಸು ಬರವಣಿಗೆ ಮೇಲೇ ಇರ್ತದೆ ಸರ್. ಅದರಿಂದ ಸಿನಿಮಾ ಮಾಡಬೇಕು ಅಂತ ತುಂಬ ಕತೆಗಳು ಬರಿತಾನೇ ಇದ್ದೆ. ಫಸ್ಟ್ ಯಾವ್ದು ಟೇಕಪ್ ಮಾಡಬೇಕು ಅಂತಂದಾಗ ಸ್ವಲ್ಪ ಒಂದಷ್ಟು ಪ್ರೊಡ್ಯೂಸರ್ಸ್ ಎಲ್ಲ ಬೇರೆ ಕತೆಗಳು ಟೇಕಪ್ ಮಾಡಬೇಕು ಅಂತೇಳಿ ಸುತ್ತಾಡಿದ್ರಿ. ಪ್ರೊಡ್ಯೂಸರ್ಸ್ ಒಂದು ಹೀರೋಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರಿ, ಆಗಲಿಲ್ಲ. ಆಮೇಲೆ ಸರಿ ಇನ್ನು ನಾವೇ ಮಾಡೋಣ, ಇನ್ನೂ ಸ್ವಲ್ಪ ಲೇಟ್ ಆಯ್ತು ಅಂದರೆ ಇನ್ನೂ ತುಂಬ ತಡ ಆಗ್ತದೆ ಅಂದ್ಬಿಟ್ಟು ನಾವೇ ಮಹೇಶ್ ಅಣ್ಣವ್ರನ್ನ ನೋಡಿ, ಆಮೇಲೆ ಕೃಷ್ಣ ಅಣ್ಣವ್ರನ್ನ, ಅರುಣ್ ಅವರು ಎಲ್ಲ ಸಹಾಯದಿಂದ ತ್ರಿಬಳ್ಳಿ ಸಿನಿಮಾ ಕಂಪ್ಲೀಟ್ ಆಗಿದೆ ಸರ್. ಸರ್, ಈಗ ನೀವು ತರಕಾರಿ ವ್ಯಾಪಾರ ಎಷ್ಟು ವರ್ಷ ಮಾಡ್ತಾಯಿದ್ರಿ? ಸರ್ 10 ವರ್ಷದಿಂದ ಮಾಡ್ತಾಯಿದ್ದೀವಿ ಸರ್. 10 ವರ್ಷ ಅಂದರೆ ನೀವು ತರಕಾರಿ ವ್ಯಾಪಾರ ಮಾಡುವಾಗೆಲ್ಲ ನಿಮಗೆ ಪ್ರತಿಯೊಂದು ತರಕಾರಿ ಮೇಲೂ ಆ ಬರವಣಿಗೆ ಕಾಣಿಸ್ತಾ ಇತ್ತು? ಹೌದು ಸರ್, ಖಂಡಿತ ಸರ್. ಅದು ಪ್ರತಿ ನಿಮಿಷ ಈಗ ಅಲ್ಲಿ ಸ್ವಲ್ಪ ಸಮಯ ಸಿಕ್ಕಿದ್ರು ಪೇಪರ್ ಎತ್ಕೊಂಡು ಟೇಬಲ್ ಮೇಲೆ ಕೂತ್ಕೊಂಡು ಕತೆ ಬರಿತಾ ಇದ್ದೀವಿ ಸರ್. ಎಲ್ಲ ಒಟ್ಟು 20 ಕತೆಗಳು ಮಾಡಿಟ್ಟಿದ್ದೀನಿ ಸರ್. 20 ಕತೆ ರೆಡಿ ಇದೆ ಸರ್. ಅದೆಲ್ಲ ತೆರೆ ಮೇಲೆ ಖಂಡಿತ ಬರ್ತದೆ. ಅದು ಅದ್ರ ಪ್ರಯತ್ನದಲ್ಲೇ ಇದ್ದೀರಿ ಸರ್. ಸರ್, ಈಗ ಕತೆ ಬರೀಲಿಕ್ಕೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಬೇಕಾ ಅಥವಾ ಅವ್ರ ಕಲ್ಪನೆನಾ? ಸರ್, ಎಲ್ಲ ಒಂದು ನಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಗಳು, ಇದರಲ್ಲಿ ನಾವು ನೋಡುವಂಥ ವ್ಯಕ್ತಿಗಳು, ಅದನ್ನು ಎಲ್ಲ ನೈಜ ಕಥೆಗಳನ್ನ ಸಿನಿಮಾಗಿ ರೂಪಿಸೋದು ತುಂಬ ಕಷ್ಟ ಸರ್. ಅದು ಯಾಕಂದರೆ ಎಲ್ಲ ಕತೆ ಅನ್ನೋದು ಕೋಟಿ ಸಿಗ್ತದೆ ಸರ್, ಆದರೆ ಬರವಣಿಗೆ ಅನ್ನೋದು ಸ್ಕ್ರೀನ್ ಪ್ಲೇನಲ್ಲಿ ತುಂಬ ಆಮೇಲೆ ಡೈಲಾಗ್ ವರ್ಷನ್ ಅದೆಲ್ಲ ಕುಂತು ಆ ಸಿನಿಮಾನ ಮೂಡಿಸ್ಬೇಕಂದ್ರೆ ಒಂದು ನರಕದಲ್ಲಿ ಇರೋ ಶಿಕ್ಷೆಗಿಂತ ಕಡಿಮೆನೇ ಸರ್. ಇಲ್ಲಿ ಆಗೋಂಥ ಶಿಕ್ಷೆ ಜಾಸ್ತಿ, ನರಕದಲ್ಲಿ ಕಡಿಮೆ. ಅಂದರೆ ಯಾಕಂದ್ರೆ ಒಂದು ಸಿನಿಮಾದಲ್ಲಿ ಕತೆ ಮಾಡಿಬಿಡ್ಬೋದು ಈಸಿಯಾಗಿ, ಆದರೆ ಸ್ಕ್ರೀನ್ ಪ್ಲೇ ಮಾಡಿ ಒನ್ಲೈನ್ ಮಾಡಿ ಅದನ್ನು ಡೈಲಾಗ್ ವರ್ಷನ್ ಬರೆಯೋದಿದೆಯಲ್ಲ, ಅಲ್ಲಿಗಿಂತಲೂ ತುಂಬ ಕಷ್ಟ ಸರ್. ಇಲ್ಲಿ ಯಾವುದೇ ನಿರ್ದೇಶಕರನ್ನ ನೋಡಿ ನೀವೀಗ
ಯಾರಾದ್ರೂ ನೋಡಿ ಅವ್ನಿಗೊಂದು 20 ವರ್ಷನೇ ಇರ್ತದೆ ಏಜು, 40 ವರ್ಷ ಆದಂಗೆ ಇರ್ತಾನೆ, 30 ವರ್ಷನೇ ಇರ್ತದೆ, 70 ವರ್ಷ ಆದಂಗೆ ಇರ್ತದೆ. ಅಂದರೆ ಸಿನಿಮಾ ಬಗ್ಗೆ ಒಂದು ಸಕ್ಸಸ್ ಡೈರೆಕ್ಟರ್ಸ್ ಆಗ್ಬೋದು, ಯಾರಾದರೂ ಆಗ್ಬೋದು. ಆಮೇಲೆ ಸಕ್ಸಸ್ ಆದಮೇಲೆ ಅವರು ಆಟೋಮೆಟಿಕ್ ಚೇಂಜ್ ಆಗಿಬಿಡ್ತಾರೆ. ಆದರೆ ಬಟ್ ಬಿಫೋರ್ ಅವ್ರು ನೋಡಿ ಫಸ್ಟ್ ಸಿನಿಮಾ ಸೆಕೆಂಡ್ ಸಿನಿಮಾ ಮಾಡಬೇಕಾದ್ರೆ ಅವ್ರಿಗೆ ವಯಸ್ಸು 35 ಕೂಡ ಅವ್ರಿಗೆ 40 ವರ್ಷ 50 ವರ್ಷ ಆಗೋ ಥರನೇ ಫೀಲ್ ಇರ್ತದೆ. ಅಂದರೆ ಅಷ್ಟೊಂದು ಕಷ್ಟ, ಅಷ್ಟೊಂದು ಎಫರ್ಟ್ ಇರ್ತದೆ ಸರ್ ಬರವಣಿಗೆ ನಿರ್ದೇಶನ ಅನ್ನೋದು. ಸರ್ ಈಗ ನೀವು ಬರವಣಿಗೆ ಮಾಡಿದ್ರಿ, ಕತೆಗಳನ್ನ ರೆಡಿ ಮಾಡ್ಕೊಂಡ್ರಿ. ಸೊ ಕತೆಗಳನ್ನ ರೆಡಿ ಮಾಡ್ಕೊಂಡು ಕೆಲವೊಂದು ಸ್ಟಾರ್ಗಳಿಗೆ ಕತೆ ಹೇಳೋಕ್ಕೆ ಪ್ರಯತ್ನ ಪಟ್ರಿ, ಪ್ರೊಡ್ಯೂಸರ್ ಪ್ರಯತ್ನ ಪಟ್ರಿ, ಸೊ ಏನೇನೋ ಕಷ್ಟಪಟ್ರಿ ಅಂತ ಹೇಳಿದ್ರಿ. ಸೊ ಏನೆಲ್ಲ ಚಾಲೆಂಜಸ್ ಬಂತು ಕತೆಗಳನ್ನ ರೆಡಿ ಮಾಡಿ ಆದಮೇಲೆ ಅದನ್ನು ತೆರೆ ರೂಪದಲ್ಲಿ ತರಬೇಕು ಅಂದರೆ ಹೀರೋ ಬೇಕು ಅಥವಾ ದುಡ್ಡು ಹಾಕೋಕೆ ಹೂಡಿಕೆದಾರರು ಬೇಕು. ಸೊ ಇವ್ರನ್ನೆಲ್ಲ ಹೊಂಚ್ಬೇಕಾದ್ರೆ ನಿಮ್ಗೆ ಎಷ್ಟು ಕಷ್ಟ ಆಯಿತು, ಏನೆಲ್ಲ ಅವಮಾನಗಳನ್ನು ಎದುರಿಸಿದ್ರಿ? ಸರ್ ಅವಮಾನ ಅನ್ನೋದಕ್ಕಿಂತಲೂ ಇಲ್ಲಿ 2 ಸ್ಟೆಪ್ ಸರ್ ಇರೋದು. ಒಂದು ಗೇಟ್ ಇದೆ ಅಷ್ಟೇ. ಒಬ್ಬ ಹೀರೋ, ನಿರ್ಮಾಪಕ 3 ಜನ ಇರೋದು. ಅವ್ರ ಕಮ್ಯುನಿಕೇಷನ್ ಆಗಬೇಕಂದ್ರೆ, ಅವ್ರು 3 ಜನ ಕಮ್ಯುನಿಕೇಷನ್ ಆಗಬೇಕಂದ್ರೆ 5 ವರ್ಷ 6 ವರ್ಷ ಅವ್ರು 100 ಜನ ದಾಟಿ ಹೋಗ್ಬೇಕು ಸರ್. ಈಗ ಒಬ್ಬ ಹೀರೋ, ನಾನು ಅಂದ್ಕೊಂಡಿರೋ ಹೀರೋ ಮನೆಗೆ ಗೊತ್ತು, ಅವ್ರು ಎಲ್ಲಿರ್ತಾರೆ ಯಾವಾಗ ಸಿಗ್ತಾರೆ ಗೊತ್ತು, ಆದರೆ ಅವ್ರನ್ನ ಭೇಟಿ ಆಗಬೇಕಂದ್ರೆ 5 ವರ್ಷ ಆಗುತ್ತೆ ಸರ್. ಇವತ್ತು ಅವ್ರು ಡೈರೆಕ್ಟಾಗಿ ಕತೆ ಕೇಳಿ ಇಲ್ಲಪ್ಪ ನೀನು ಚೆನ್ನಾಗಿಲ್ಲ ನಾನು ಮಾಡಲ್ಲ ಅಂದರೆ ಅವ್ರನ್ನ ಕತೆ ಚೇಂಜ್ ಮಾಡೋದು ಇನ್ನೊಂದು ಅದಾಗ್ತಾ ಇರ್ತದೆ ಸರ್. ಆದರೆ ಇಲ್ಲಿ ತುಂಬ ಹೀರೋಗಳು ಆಗ್ಬೋದು, ನಿರ್ಮಾಪಕರಾಗ್ಬೋದು, ಒಂದು ಹೊಸ ಕತೆಗಳು, ಹೊಸ ನಿರ್ಮಾಪಕರನ್ನ, ಹೊಸ ತಂಡನ ಪ್ರೋತ್ಸಾಹದಾಗ ಒಳ್ಳೊಳ್ಳೆ ಕತೆಗಳು, ಹೊಸ ನಿರ್ದೇಶಕರು ಹೊರಬರ್ತಾರೆ ಸರ್. ಖಂಡಿತ ನೀವು ಹೇಳಿದಾಗೆ ಒಳ್ಳೊಳ್ಳೆ ಸ್ಟಾರ್ ಹೀರೋಗಳಿಗೆ ಕತೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿರೋದು ಉಂಟಾ ಅಥವಾ ಎಲ್ಲರೂ ಅವಮಾನಗಳು ಎದುರಿಸಿದುಂಟಾ? ಸರ್ ಪ್ರಯತ್ನ ಮಾಡಿದ್ದೀನಿ, ತುಂಬ ಪ್ರಯತ್ನ ಮಾಡಿ. ಅಂದರೆ ಇದು ಹೇಳಿದ್ರೆ ವೈರಲ್ ಆಗುತ್ತೆ ಅನ್ನೋದಂತಲ್ಲ ಸರ್. ಈಗ ನಾನು 20 ಕತೆ ಅಂತ ಹೇಳಿದ್ದೀನಲ್ಲ ಸರ್, ಎಲ್ಲ ಸ್ಟಾರ್ಗೂ ಮೈಂಡಲ್ಲಿ ಇಟ್ಕೊಂಡೇ ಕತೆ ಮಾಡಿದ್ದೀನಿ ಸರ್. ಯಾವ ಹೀರೋಗೆ ಬೇಕಾದರೂ ಕತೆ ನನ್ನ ಹತ್ರ ರೆಡಿ ಇದೆ ಸರ್. ಅಂದರೆ ನಾವು ಅವ್ರು ರೀಚ್ ಆಗೋಕ್ಕಾಗ್ತಿಲ್ಲ. ನಾವು ಹೆಸರು ಹೇಳೋದು ಬೇಡ, ಬಟ್ ಏನಂದರೆ ಎಲ್ಲ ಸ್ಟಾರ್ಗೂ ಇದೆ ಸರ್. ಅವ್ರು ಒಂದು 5 ನಿಮಿಷ ಟೈಮ್ ಕೊಟ್ಟರೆ ನಾನು ನರೇಶನ್ ಕೊಡ್ತೀನಿ ಸರ್. ಅವ್ರು ಅಟ್ಲೀಸ್ಟ್ ಯಾರ್ಯಾರಿಗೆ ಕತೆ ಮಾಡಿದ್ರೆ ಅಂತ ಹೇಳ್ಕೊಬೋದಲ್ಲ. ಅಂದರೆ ಅದು ಈಗ ಹೇಳಿದ್ರೆ ಏನಾಗುತ್ತೆ, ಸುಮ್ಮನೆ ಮತ್ತೆ ವೈರಲ್ ಆಗಿದೆ ಅಂತ. ನಾನು ಹೇಳ್ದಲ್ಲ ಸರ್, ಈಗ 22 ಕತೆ ಇದ್ದಾವೆ. ಎಲ್ಲ ಸ್ಟಾರ್ಗೂ ಇದೆ ಸರ್. ಇವತ್ತು ಏನು ಎಲ್ಲರೂ ಪ್ಯಾನ್ ಇಂಡಿಯಾ ಅಂತಾರೆ, ಪ್ಯಾನ್ ಇಂಡಿಯಾ ಸ್ಟಾರ್ ಇನ್ಕ್ಲೂಡಿಂಗ್ ಎಲ್ಲರಿಗೂ ಕತೆ ರೆಡಿ ಇದೆ ಸರ್. ನಾವು ಯಾವ ಹೀರೋ ಕೇಳಿದ್ರು ನಾನು ಕತೆ ನರೇಶನ್ ಕೊಡ್ತೀನಿ ಸರ್. ಸೊ ಅಂದ್ರೆ ಈಗ ಯಾರೆಲ್ಲ ನೋಡ್ತಾರೋ ಯಾವುದೇ ಹೀರೋ ಯಾವ ಹೀರೋಗೆ ಬಾಪ ನಿನ್ಗೆ ಈ ಕತೆಗೆ ಇಂಥ ಹೀರೋಗೆ ಒಂದು ಕಾಲ್ ಶೀಟ್ ಐತೆ, ನೀನು ಅವ್ರಿಗೆ ಹೋಗಿ ಒಂದು 5 ನಿಮಿಷ ಸ್ಟೋರಿ ನರೇಶನ್ ಕೊಡಿ ಅಂದರೆ ನಾನು ಈಗಲೇ ಹೋಗ್ತೀನಿ ಸರ್. ವಿತ್ ಬೌನ್ ಸ್ಕ್ರಿಪ್ಟಲ್ಲಿ ಹೋಗ್ತೀನಿ ಸರ್. ನೀವು ಯಾವ ಹೀರೋ ಹೆಸರು ಹೇಳಿದ್ರು ಓಕೆ ಸರ್. ಮಲ್ಟಿ ಸ್ಟಾರರ್ ಆಗ್ಬೋದು, ಆದರೆ ನಮ್ಗೆ ಅವಕಾಶ ಕೊಡ್ತಾ ಇಲ್ಲ ಸರ್. ಅವಕಾಶ ಮೀನ್ಸ್ ನಮ್ಮನ್ನು ಹಿಂದೆ ಈ ಥರದ್ದು ನಮ್ಮ ಸುತ್ತ ಇರೋಂಥವ್ರೆ. ಅಂದರೆ ಹೊಸಬರ್ಗೆ ನಾವು ಇವಾಗ ಬೆಂಗಳೂರಿಂದನೋ ಅಲ್ಲಿಗಳಿಂದನೋ ಆಚೆಯಿಂದನೋ ಇಲ್ಲಿಗೆ ಬಂದಿರ್ತೀರಿ. ಇಲ್ಲಿ ಸಿಟಿ ಒಳಗೆ ಇರೋಂಥವ್ರು ಫ್ರೆಂಡ್ಸ್ ಆಗ್ಬೋದು, ಈಗ ಸಿನಿಮಾ ಮಾಡಿರೋಂಥವ್ರು, ಅವರು ಬೆಂಬಲ ತುಂಬ ಬೇಕು ಸರ್ ಹೊಸಬರಿಗೆ. ಯಾಕಂದರೆ ಅಲ್ಲಿಂದನೇ ನಮ್ಗೆ ಮಿಸ್ಕಮ್ಯುನಿಕೇಷನ್ ಆಗ್ತಾರೆ. ನಾವು ಹೀರೋಗಳ ಬಗ್ಗೆ, ನಿರ್ಮಾಪಕರ ಬಗ್ಗೆ ನಾವು ತಪ್ಪಾಗಿ ಹೇಳೋಕ್ಕಾಗೋದಿಲ್ಲ. ಅವ್ರು ಟಚ್ ಮಾಡಬೇಕಂದ್ರೆ ತುಂಬ ಡಿಸ್ಟೆನ್ಸ್ ಮೇಂಟೈನ್ ಆಗ್ತದೆ, ತುಂಬ ಜನ ಫೇಸ್ ಮಾಡಬೇಕು. ಅವ್ರು ನಮ್ಗೆ ರೆಸ್ಪಾನ್ಸ್ ಮಾಡೋಷ್ಟು ತುಂಬ ದಿವಸ ಆಗ್ತದೆ. ಅದಕ್ಕೋಸ್ಕರ ನಾನು ಹೇಳಿದೆ, ಒಂದು 1 ಅವರ್ ಸರ್, 1 ಅವರ್ ವೀಕ್ಲಿ 1 ಅವರ್ ಇಲ್ಲ ಮಂತ್ಲಿ 1 ಅವರ್ ಸರ್. ಹೊಸ ನಿರ್ದೇಶಕರು ಯಾರಿದ್ರು ಕತೆ ತಗೊಂಬರ್ನಪ್ಪ ಅಂತ. ಯಾವ ಹೀರೋ ಸುದೀಪ್ ಸರ್ ಆಗ್ಬೋದು, ದರ್ಶನ್ ಸರ್ ಆಗ್ಬೋದು, ಯಶ್ ಸರ್ ಆಗ್ಬೋದು, ಧ್ರುವ ಸರ್ಜಾ ಆಗ್ಬೋದು, ದುನಿಯಾ ವಿಜಯ್ ಅವರು ಆಗ್ಬೋದು, ಎಲ್ಲ ಸ್ಟಾರ್ಗಳು 1 ಅವರ್ ಸರ್. 1 ಅವರ್ ನೀವು ಹೊಸ ನಿರ್ಮಾಪಕರು ಎಲ್ಲ ಈಗ ಇರೋ ಈ ಆರ್ಟಿಸ್ಟ್ ಎಲ್ಲರೂ 1 ಅವರಲ್ಲಿ 10 ನಿಮಿಷ ಟೈಮ್ ಕೊಟ್ಟರೆ ಅಂದರೆ ನಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅವ್ರಿಗೂ ಗೊತ್ತಾಗ್ತದೆ. ಹೊಸ ಕತೆಗಳು ಇದನ್ನು ನಾನು ಮುಂದೆ ಇಡ್ತಾಯಿದ್ದೀನಿ. ಇದು ಬೇಡಿಕೆಗೆ ಇಟ್ಕೊಂಡಿದ್ದೀನಿ ಹೊಸ ನಿರ್ದೇಶಕರು. ಯಾಕಂದರೆ ನಾನು ಸುತ್ತಾಡಿದ್ನಲ್ಲ, ಅಂದರೆ ಯಾಕಂದರೆ ತುಂಬ ಟೈಮ್ ತೊಗೊತದೆ ಸರ್. ಟೈಮ್ ಫಾಸ್ಟಾಗಿ ಹೋಗ್ತಾ ಇದೆ, ಬಟ್ ನಮ್ಗೆ ಕೆಲಸ ಲೇಟ್ ಆಗ್ತಾಯಿದೆ, ನಿರ್ದೇಶಕರ ಕೆಲಸ. ನೀವು ಹೇಳಿದ್ರಿ ತುಂಬ ಓಡಾಡಿದೆ ಅಂತ, ಬಟ್ ನಾನು ಹೇಳೋದೇನಪ್ಪ ಅಂದರೆ ಮಾಧ್ಯಮಗಳ ಮುಖಾಂತರ ಅಟ್ಲೀಸ್ಟ್ ಇಂಥವ್ರಿಗೆ ಕತೆ ರೆಡಿ ಇದೆ ಅಂದಾಗ ಅಟ್ಲೀಸ್ಟ್ ಅವ್ರೇನಾದ್ರು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಅವಕಾಶ ಕೊಡ್ಬೋದು. ಎಲ್ಲ ಹೀರೋಗಳು ಸರ್, ಧ್ರುವ ಸರ್ಜಾ ಸರ್ಗಿದೆ, ದುನಿಯಾ ವಿಜಯ್ ಸರ್ ಇದೆ, ದುನಿಯಾ ವಿಜಯ್ ಸರ್, ಆಮೇಲೆ ಲೂಸ್ ಮದ ಸರ್ ಕಾಂಬಿನೇಷನಲ್ಲಿ ಸಿನಿಮಾ ಇದೆ ಸರ್. ನೀವು ಹೇಳಿದ್ರಿ ನಮ್ಗೆ ಯಶ್ ಸರ್ಗೂ ಕತೆ ರೆಡಿ ಇದೆ ಸರ್. ಯಶ್ ಸರ್ಗೂ ರೆಡಿ ಇದೆ ಸರ್. ನಾನು ಇವತ್ತು ಮೀಡಿಯಾದಲ್ಲಿ ಹೇಳ್ತಾ ಇದ್ದೀನಿ, ನೀವು ಬಂದು ಕರೆದ್ರು ಅವ್ರ ನರೇಶನ್ ಕೊಡೋ ಕೆಪಾಸಿಟಿ ನನಗೈತೆ ಸರ್. ಅಷ್ಟು ಸ್ಟ್ರಾಂಗ್ ಆಗಿ, ಅಷ್ಟು 100% ಸರ್, 100% ಸರ್. ಯಶ್ ಸರ್ ಹೊಸಬರಿಂದ ಹಿಡಿದು ಯಶ್ ಸರ್ ಅವ್ರಿಗೂ, ದರ್ಶನ್ ಸರ್ ಆಗ್ಬೋದು, ಎಲ್ಲ ಸಾರ್ಗೂ, ಇನ್ನು ತೆಲುಗು ಆ್ಯಂಡ್ ತಮಿಳ್ ಎಲ್ಲರೂ ಮೈಂಡಲ್ಲಿ ಮಾಡ್ಕೊಂಡು ನಾವು ಕರ್ನಾಟಕ ಬಾರ್ಡ್ರಲ್ಲಿ ನಾವಿರೋದು. ಅಂದರೆ ಹೊಸೂರು ಆನೇಕಲ್ ಬಾರ್ಡ್ರು. ನಮಗೆಲ್ಲ ಲ್ಯಾಂಗ್ವೇಜು ತೆಲುಗು, ತಮಿಳು, ಕನ್ನಡ, ತೆಲುಗು ಎಲ್ಲ ಇರೋದ್ರಿಂದ, ಆಮೇಲೆ ನಮ್ಮ ಭಾಗದಲ್ಲಿ ಎಲ್ಲ ಲ್ಯಾಂಗ್ವೇಜ್ ಚಿತ್ರಗಳು ಚೆನ್ನಾಗಿ ಓಡ್ತವೆ. ಅದರಿಂದ ನಾವು ಎಲ್ಲ ಭಾಷೆಗಳಲ್ಲೂ ಇದು ಮಾಡಬೇಕು. ಯಾರು ಕೇಳಿದ್ರು ಕತೆಗಳಿದೆ ಸರ್, ಸಪೋರ್ಟ್ ಮಾಡಬೇಕು. ಗುರುತಿಸಿ ನೀವು ರೀಚ್ ಮಾಡಿ, ಆ ಗುರುತಿಸಿ ಕರೆದ್ರೆ ಅದಕ್ಕಿಂತ ಪುಣ್ಯ ಏನಿಲ್ಲ. ನೀವು ಒಂದು ಪ್ರತಿಭೆಯನ್ನು ಬೆಳೆಸ್ದಂಗೆ ಆಗ್ತದೆ. ತುಂಬ ಸಂತೋಷ. ಆಮೇಲೆ ಇವತ್ತು ಕನ್ನಡ ಸಾಂಗ್ ರಿಲೀಸ್ ಆಗಿದೆ ಸರ್. ಸಂಪಿಗೆ ಅಂತ ಮಗದೊಳೆ ಅಂತ ಒಂದು ಲವ್ ಟ್ರ್ಯಾಕ್ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ನೋಡಿರಿ. ಇದೇ ನವಂಬರ್ 7ನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತದೆ.
ಆಗ್ತಾಯಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ ಹಾರೈಸಬೇಕು, ಹೊಸ ಪ್ರತಿಭೆಗಳನ್ನ ಬೆಳೆಸಬೇಕಂತ ಕೇಳ್ತಾ ಇದ್ದೀನಿ ಸರ್. ಸರ್ DDD ಅಂದರೆ ಸೊ ಏನೆಲ್ಲ ಹೇಳಕ್ಕೆ ಹೊರಟಿದ್ದೀರಾ ಸರ್? ಧೈರ್ಯಂ ಧರ್ಮಂ ದೇಶಂ ಅಂತ ಸರ್. ಅಂದರೆ ಇದು ನಮ್ಮದು ತ್ರಿಬಲ್ ಅನ್ನೋದು 5 ಪಾರ್ಟ್ ಬರ್ತದೆ ಸರ್. ಯೂನಿವರ್ಸ್ ಇದು ತ್ರಿಬಲ್ ಯೂನಿವರ್ಸ್. ಈಗೇನು ಲೋಕೇಶ್ ಕನಕರಾಜ್ ಯೂನಿವರ್ಸ್ ಇದೆ, ಈ ಯೂನಿವರ್ಸ್ ಇದೆ ಎಲ್ಲ ಹೇಳ್ತಾ ಇದ್ದಾರಲ್ಲ, ಹಾಗೆ ನಮ್ಮದು ಒಂದು KBM ಪ್ರೊಡಕ್ಷನ್ ಯೂನಿವರ್ಸ್ ಅಂತ ಸಬ್ಜೆಕ್ಟ್ ಸರ್. ಇದು ಒಂದು ಕಾಮನ್ ಮ್ಯಾನು ಒಂದು ಧೈರ್ಯ ಮಾಡಬೇಕು, ಒಬ್ಬ ಅಧಿಕಾರಿ ಧರ್ಮನ ಕಾಪಾಲಿಸ್ಬೇಕು, ಒಬ್ಬ ಯೋಧ ದೇಶದಲ್ಲಿರೋಂಥವ್ರು ದೇಶದ ಬಗ್ಗೆ ಚಿಂತನೆ ಮಾಡಬೇಕು ಅನ್ನೋದ್ರ ಬಗ್ಗೆ 3 ಹೀರೋಗಳು ಕನೆಕ್ಟ್ ಇದೆ. ಅದರಲ್ಲಿ ನಾನು ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಲೀಡು ಪಾರ್ಟ್ 2 ಪಾರ್ಟ್ 3 ಎಲ್ಲ ಲೀಡ್ ತೊಗೊಂಡಿದ್ದೀನಿ. ಅದರಿಂದ ನೀವು ಒಂದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಒಬ್ಬ ಕಾಮನ್ ಮ್ಯಾನ್ ಧೈರ್ಯ ಮಾಡಬೇಕು. ಇದೇ ಥರ ಒಂದು ಇದರಲ್ಲಿ 5 ಕಂಟೆಂಟ್ ಬರುತ್ತೆ ಸರ್, ಖಂಡಿತ ಬರ್ತಾಯಿದೆ.